ಒಂದು ನಿಮಿಷ ಮಾತಾಡ್ತೀವಿ. ಕಾಡು ಕೃಷಿಕರ ಪಾಠಶಾಲೆ ಸೋಮಶೇಖರ್ ಸೋಮಶೇಖರ್ ಇವರು ಉದ್ಘಾಟನೆ ಮಾಡೋರು ವೆಂಕಟೇಶ್ ಶಂಕರ್ ವಿಜ್ಞಾನಿಗಳು ಬೆಂಗಳೂರು. ಇದರ ಸಂಸ್ಥಾಪಕರು ಮಲ್ಲಿಗೌಡ ಅಂತ ಇಲ್ಲೇ ನಮ್ಮ ಇದಕ್ಕೆ ಹೋಬಳಿಗೆ ಸೇರಿದಂಥ ಅಣಂಗನಾಳು. ಅವರು ಅಮೆರಿಕದಲ್ಲಿ 10 ವರ್ಷ ವಿಜ್ಞಾನಿ, ಅವರು ಅಮೆರಿಕದಲ್ಲಿ 10 ವರ್ಷ ವಿಜ್ಞಾನಿ, ಅಮೆರಿಕದಲ್ಲಿ 10 ವರ್ಷ ವಿಜ್ಞಾನಿಯಾಗಿ ಕೆಲಸ ಮಾಡಿ ಬಂದು ಇಂಡಿಯಾದಲ್ಲಿ ಡಿ ಎನ್ ಎ ಬಗ್ಗೆ ಹೊಸ ಒಂದು ವಿಶೇಷದ ಸರ್ಚಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವ್ರ ಉದ್ದೇಶ ಏನು ಅಂತಂದರೆ ಮುಂದಿನ ಒಂದು ಕಾಲಮಾನಕ್ಕೆ ಒಳ್ಳೆಯ ಗಾಳಿ ಬೇಕು, ಒಳ್ಳೆಯ ಹವಾಮಾನ ಬೇಕು, ಕಾಡು ನಾಡು ಅನ್ನೋದು ಅವರ ಉಸಿರು ಯಾವಾಗಲೂ ಕನವರಿಸ್ತಿರ್ತಾರೆ. ಅವ್ರು ಬಂದಿಲ್ಲಿ ನಮ್ಮ ತೋಟ ನೋಡಿದಾಗ ಇವತ್ತೇನು ನೀವು ಇಲ್ಲೊಂದು ನಿಮ್ಮ ವಿಶೇಷವಾದ ಮನಸ್ಥಿತಿಯಿಂದ ರೈತರ ಜಮೀನಿಗೆ ಬಂದರು, ಆ ಥರ ಬಂದಾಗ ಅವರು ಇಲ್ಲೊಂದು ಶಾಲೆ ಮಾಡೋಣ, ನಿಮ್ಮಿಂದ ಮಾಹಿತಿ ಹೋಗಿ. ವೆರಿ ಗುಡ್, ಗುಡ್ ಕಾನ್ಸೆಪ್ಟ್. ಆಮೇಲೆ ಇಲ್ಲಿ ಅವರು ಶಾಲೆ ಮಾಡಿದ್ಮೇಲೆ 2 ವರ್ಷದಿಂದ ಪ್ರತಿ ವರ್ಷ 1000 ಸಂಖ್ಯೆಯಲ್ಲಿ ಮಕ್ಕಳು ರೈತರು ವಿಸಿಟ್ ಮಾಡ್ತಿದ್ದಾರೆ. ಈ ಥರ 10 ಶಾಲೆಗಳನ್ನ ನಾವೀಗ ಹಾಸನ ತಾಲೂಕಲ್ಲಿ ತೆಗೆದಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಆಯಿತು. ಕಳೆದ ಆಗಸ್ಟಲ್ಲಿ ಆಫ್ರಿಕಾದಿಂದ ಒಬ್ಬರು ಎಲಿಜಬೆತ್ ಅಂತ ಮಹಿಳೆ ಬಂದಿದ್ರು. ಅವ್ರು ಇಲ್ಲಿ ನೋಡ್ಬಿಟ್ಟು ಅಲ್ಲಿ ಇದೇ ಶಾಲೆನ ಅಲ್ಲಿ ತೆರೆದಿದ್ದಾರೆ. ಇಲ್ಲಿ ಇವರೇ ಹೋಗಿ ಇನಾಗ್ರೇಷನ್ ಮಾಡಿ ಬಂದಿದ್ದಾರೆ. ಇಷ್ಟು ಅಲ್ಲಿ ನಾನು ಎಷ್ಟೇ ಚೆನ್ನಾಗಿರ್ತೀನಿ ಅಂದ್ರೂ ಇದೊಂಥರ ನಾವು ಹೋಗ್ತಿರೋದು ಒಂದು ಬೋಟ್, ಒಂದು ಅಡಗಲ್ಲಿ ಅಲ್ಲಿ ತೂತ್ ಬಿದ್ರು ನಮಗೂ ಆಗ್ತದೆ. ಇದೊಂದು ಇಡೀ ಭೂಮಿನೇ ಒಂದು ಅಡಗು. ಎಲ್ಲಿ ತೂತ್ ಬಿದ್ರು, ಎಲ್ಲಿ ತೊಂದರೆ ಆದ್ರೂ ಅದು ಎಲ್ಲರಿಗೂ ತೊಂದರೆ. ಅದು ನೆನ್ಪಿಟ್ಕೊಬೇಕು ಮನುಷ್ಯರು ಫಸ್ಟ್. ಯಾಕೆಂದ್ರೆ 2 ಎಕರೆಗೆ ಬರ್ರಿ 360 ಈ ಥರ ಮಾಡಿದ್ದೀನಿ. ಉದ್ದೇಶ ಮನೆಗೊಂದು ತಿಪ್ಪೆ ಆಗಬಾರ್ದು, ಮರಕ್ಕೊಂದು ತಿಪ್ಪೆ ಆಗಬೇಕು. ವೆರಿ ಗುಡ್. ಜಾಸ್ತಿ ಕೇಳಬೇಡಿ ಪಾಪ. ಇದು ಒಂದು ಕೃಷಿ ಮೇಳದಲ್ಲಿ ಇಲ್ಲಿ ಪೃಥ್ವಿರಿ ಮಠ ಅಂತ ಅದು ರೈತರದ್ದು ದೊಡ್ಡ ಗುಣ. ಸುಮ್ಮನೆ ಇಲ್ಲ, ನಾವೆಲ್ಲ ನೋಡಿ ಓದಿ ಈ ಕಡೆ ಬನ್ನಿ. ಅವ್ರ ಮಾತು ಕೇಳೋದಲ್ಲ, ಬೇಜಾರಾಗುತ್ತೆ ಅಂತ ಹೇಳ್ಕೊತೀನಿ. ಅವ್ರೀಗ ನಮ್ಮ ಚಿಕ್ಕಪ್ಪ, ನಮ್ಮ ಇವರು ಎಲ್ಲ ಅವರೆಲ್ಲ ಹೇಳಕ್ ಹೋದ್ರೆ ಅವ್ರಿಗೆ ನಮ್ಮ ಅಪ್ಪಾಜಿ ಕೇಳೋದೇ ಇಲ್ಲ. ಈ ಥರ ತಗ್ಗು ಇಲ್ಲಿ ಹೆಸರಾಗ ತಗ್ಗು, ಅಲ್ಲೊಂದು ದಿಂಡು 360 ತಗ್ಗುಗಳು ಮಾಡಿದ್ವಿ. 1.5 ಎಕರೆ. ಯಾಕಂತಂದರೆ 10 ಜಾಗದ ನೀರು ಅಲ್ಲೇ ಕೆಳಗಡೆ ಹೋಗ್ಬೇಕು, ಪೋಷಕಾಂಶ ಅಲ್ಲೇ ಹೋಗ್ಬೇಕು, ಆಚೆ ಹೋಗ್ಬಾರ್ದು. ಆಮೇಲೆ ಅಲ್ಲಿ ತೇವಾಂಶ ಇರಬೇಕು. ಒದಿಕೆ ತೇವಾಂಶ ಇದ್ದ ಕಡೆ ನ್ಯಾಚುರಲ್ ಏನು ರೈತ ಮಿತ್ರ ಎರೆಹುಳು ಬೆಳ್ಕೋತವೆ, ಅದು ಬೆಳ್ಕೋತವೆ. ಇದಕ್ಕೆ ಎಲ್ಲ ಲೆಸ್ ಆಗಿ ಪ್ಲಸ್ ಹೆಂಗೆ ಹಾಕಿದ್ರೆ ಇದ್ರಲ್ಲಿ ಪ್ಲಸ್ ಆಗ್ತಾ ಇದೆ. ಅವೆಲ್ಲ ಲೆಸ್ ಮಾಡಿದ್ರಿಂದ ಇದ್ರಲ್ಲಿ ಪ್ಲಸ್ ಆಗ್ತದೆ. ನನಗೆ ಈಗ ಇದು ಎಷ್ಟು ವರ್ಷ ಹಿಂಗೆ ಇರ್ತದೆ? ಇದು ಹಿಂಗೆ ಆಗ್ತಾನೆ ನಿರಂತರ. ಇದು 10 ಜಾಗದ ನೀರು ಅಲ್ಲೇ ಕೆಳಗಡೆ ಹೋಗ್ಬೇಕು, ಪೋಷಕಾಂಶ ಅಲ್ಲೇ ಉಳಿಬೇಕು, ಆಚೆ ಹೋಗ್ಬಾರ್ದು. ಆಮೇಲೆ ಅಲ್ಲಿ ತೇವಾಂಶ ಇರಬೇಕು. ಒದಿಕೆ ತೇವಾಂಶ ಇದ್ದ ಕಡೆ ನ್ಯಾಚುರಲ್ ಏನು ರೈತ ಮಿತ್ರ ಎರೆಹುಳು ಬೆಳ್ಕೋತವೆ, ಅದು ಬೆಳ್ಕೋತವೆ. ಇದಕ್ಕೆ ಎಲ್ಲ ಲೆಸ್ ಆಗಿ ಪ್ಲಸ್ ಹೆಂಗೆ ಹಾಕಿದ್ರೆ ಇದ್ರಲ್ಲಿ ಪ್ಲಸ್ ಆಗ್ತಾ ಇದೆ. ಅವೆಲ್ಲ ಲೆಸ್ ಮಾಡಿದ್ರಿಂದ ಇದ್ರಲ್ಲಿ ಪ್ಲಸ್ ಆಗ್ತದೆ. ನನಗೆ ಈಗ ಇದು ಎಷ್ಟು ವರ್ಷ ಹಿಂಗೆ ಇರ್ತದೆ? ಇದು ಹಿಂಗೆ ಆಗ್ತಾನೆ ಇದು ನಿರಂತರ. ಇದನ್ನ ಬೇಗ ಎಲ್ಲೇ ನಿಮಗೆ ವೇಸ್ಟ್ ಅನ್ನಲ್ಲ, ಎಲ್ಲಿ ಇದು ಗಿಡಗಳದ್ದು ಖಂಡಿತ ನೀವು ವೇಸ್ಟ್ ಅನ್ನಲ್ಲ ಅಂತ ಹೇಳಿದ್ರೆ, ನಾನು ದೇಶದ ಸಂಪತ್ತು ಅಂತ ಹೇಳಿದ್ದೀನಿ, 2-3 ವೇದಿಕೆಯಲ್ಲಿ ಹೇಳಿದ್ದೀನಿ. ಆ ಸಂಪತ್ತಿಗೆ ನಮ್ಮ ರೈತರು ಬೆಂಕಿ ಇಡ್ತಾ ಇದ್ದಾರೆ, ಇದು ದೇಶಕ್ಕೆ ಬೆಂಕಿ ಇಡ್ತಾ ಇದ್ದಾರೆ, ಇದು ಹೇಳ್ತಾ ಇದ್ದೀನಿ. ಅದೇನೋ ಕೆಟ್ಟ ಅಭ್ಯಾಸ, ಅದೇನ್ರಿ ಎಲೆಗಳನ್ನೆಲ್ಲ ಹಾಕೋದು. ಆಮೇಲೆ ಇಲ್ಲಿ ನಂದು ಬೋರ್ಗಳು 11 ಸೇಲ್ ಆಗ್ತಿತ್ತು. ಬರೀ 1.5 ಹೆಚ್ಚು ಬೋರ್ ಹಾಕೊಂಡು ಎಲ್ಲರೂ ಸರ್ಕಸ್ ಮಾಡ್ತಾರೆ. ಇದನ್ನು ನಿರ್ಮಾಣ ಮಾಡಿದ್ರೆ 5 ಹೆಚ್ಚಿಗೆ ರೈಸ್ ಆಗ್ತದೆ. ನೀರು ಗ್ರೌಂಡ್ ವಾಟರ್ ಲೆವೆಲ್ ಹೌದು, ಯಾಕಂದ್ರೆ ಈ ಥರ ಎಲ್ಲ ಅವ್ರು ಗುಂಡಿಗಳು ಮಾಡ್ಕೊಂಡು ಮಳೆ ನೀರು ಅಲ್ಲೇ ಇಂಕ ಹೋಗ್ತದೆ. ಆಟೋಮೆಟಿಕ್ಕಾಗಿ ಎರೆಹುಳ ಜಾಸ್ತಿ ಆಗುತ್ತೆ, ಪರ್ಕುಲೇಷನ್ ಜಾಸ್ತಿ ಇರುತ್ತೆ. ಆಮೇಲೆ ಸಾಯಿಲ್ ಈಗ ಎರೆಹುಳು ಅಲ್ಲೇ ಇರೋದಿಲ್ಲ, ಹಿಂಗೆ ಮಾಡ್ಕೊಂಡು ಹಿಂಗೆ ಬರ್ತಾವೆ. ಅದಕ್ಕೆ ಎಲ್ಲಿ ತಂಪು ಸಿಗ್ತಾ ಅಲ್ಲಿ ಹೋಗ್ತದೆ. ಇನಾಗ್ರೇಷನ್ ಮಾಡಿ ಬಂದಿದ್ದಾರೆ. ಇಷ್ಟು ಇದಕ್ಕೆ ಕಾಡು ಕೃಷಿಕರು ಅಂತ ಯಾಕೆ ಹೆಸರಿಟ್ರಿ? ಅಂದರೆ ಕೃಷಿ ಒಳಗೆ ಕಾಡಿರಬೇಕು. ಅವ್ರು ಹೇಳೋದು ಬೇರೆ. ಈಗ ಸರ್ಕಾರದಲ್ಲಿ ಭೂಮಿ ಕಡಿಮೆ ಇದೆ, ರೈತರಿಂದನೇ ಕಾಡು ಮಾಡಿಸ್ಬೇಕು, ರೈತರಿಂದನೇ ಮರಗಳು ಬೆಳೆಸ್ಬೇಕು, ಅಲ್ಲಿ ಒಂದು ಸಾರ್ಥಕತೆ ಕಾಣಬೇಕು ಅನ್ನೋದು ಅವರ ವಿಜ್ಞಾನಿಗಳ. ನೀವು ಆ್ಯಕ್ಚುಲಿ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಬಂದ್ರಿ. ಒಂದು
ಆಮೇಲೆ BCRT ಏನದು? ಹಾಂ ಇದು ಈ BCRT ಒಂದು ಸಂಸ್ಥೆ. ಅದು ಇಲ್ಲಿ ಹಣಗ್ನಲ್ಲೇ ಒಂದು ಎಷ್ಟು ಎಕರೆ ಒಂದು ಅದು 12 ಎಕರೆ 20 ಎಕರೆ ಬಂಡೆಯನ್ನು ಸರ್ಕಾರಿ ಬಂಡೆಯನ್ನು ಸರ್ಕಾರದ ಒಂದು ಅನುಮತಿಯ ಮೇರೆಗೆ 20 ಎಕರೆ ಬಂಡೆ ಭೂಮಿನಲ್ಲಿ ಅಷ್ಟನ್ನು ವಿಶೇಷವಾಗಿ ನಿರಂತರವಾದ ಕಾಡನ್ನು ಸೃಷ್ಟಿ ಮಾಡಿದ್ದಾರೆ. 16,000 ಗಿಡಗಳು ಹಾಕಿದ್ದಾರೆ. ಅವರೇನೆ ಸಂಸ್ಥಾಪಕರು. BCRT ಒಂದು, ಆಮೇಲೆ DNA ಅದು ಎರಡು ಅವ್ರ ಸಂಸ್ಥೆ. ಅವ್ರದ್ದೇ ಸಂಸ್ಥೆ. ಇದಕ್ಕೆ BCRTಗೆ ಅಬ್ದುಲ್ ಕಲಾಂ ಪ್ರಶಸ್ತಿ ಬಂದಿದೆ. ಬಂಡೆನಲ್ಲಿ ಹೆಚ್ಚು ಗಿಡಗಳನ್ನ ನಿಮ್ದೊಂದು ಕಾಂಟ್ಯಾಕ್ಟ್ ಡೀಟೇಲ್ ಹಾಕ್ಬೇಕಾಗಿತ್ತು ನಿಮ್ಮ ಸೋಮಶೇಖರ್ ಅವ್ರದ್ದು. BCRT ಅವರು ಇಲಾಖೆ ಜೊತೆನೂ ಕೆಲಸ ಮಾಡಿದ್ದಾರೆ. BCRT ಅವರು ಸಾವಯವ ಗ್ರಾಮ ಯೋಜನೆಯಲ್ಲಿ ನಮ್ಮ ಜೊತೆನೂ NGO ಕೆಲಸ ಮಾಡಿದ್ದಾರೆ. ನಂಬರ್ ಹಾಕ್ಬಿಡಿ. ಇದೆಲ್ಲ ನೀವೇ ನರ್ಸರಿ ಮಾಡ್ತೀರಾ? ಇದು ನಾವು ಉದಾಹರಣದಿಂದ ತರಿಸಿರೋದು ಕೃಷಿ ಗಿಡಗಳು. ಗೋಡಂಬಿ ಗಿಡ. ಇಲ್ಲಿ ಇವತ್ತು ಏನು ನಮ್ಮ ರೈತರು ಇಷ್ಟಪಡ್ತಾರೋ ಅವರಿಗೆ ಫ್ರೀಯಾಗಿ ನಿಮ್ಮ ಮೂಲಕ ಕೊಡಿಸೋಣ ಅಂತ. ಆಕ್ಚುಲಿ ಕೊಡ್ಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಮೂಲಕ ಒಂದು ಗಿಡ ನಡೆಸಿದ್ರೆ ಖುಷಿ ಆಗ್ಬಿಡ್ತದೆ. ಖಂಡಿತ ಇನ್ಮೇಲಿಂದ ಎಲ್ಲೇ ಹೋಗ್ಲಿ ಒಂದು ಗಿಡ ನಡೆಸಬೇಕು ಅಂತ ಹೇಳಿ ಇವರು ನಮ್ಮ ಮನೇನೆ ನೆನ್ಪು ಮಾಡಿದ್ರು, ಮೇಡಮ್ ಕೆಲವೊಂದು ಗಿಡ ನಡೆಸೋಣ ಅಂತ. ನಾನು ಯಾವುದೇ ಶಾಲೆಗೆ ಹೋಗ್ಲಿ ಸ್ಕೂಲ್ ಹೋಗ್ಲಿ ಎಲ್ಲೋ ನನ್ನ ನೆಪದಲ್ಲಾದ್ರೂ ಒಂದು 4 ಗಿಡ ಹಾಕ್ಸ್ಬಿಡೋಣ ಅಂತ ಹೇಳಿ. ಸಂತೋಷ. ನಮ್ಮ ಭಾವನೆಗಳಿಗೆ ಇಲ್ಲ, ಅದು ತುಂಬಾ ಡಿಸ್ಕಸ್ ಮಾಡಿದೆ ಇವ್ರ ಹತ್ರ. ಈಗ ನಿಮಗೆ ಗೊತ್ತಿದೆ ಸೋಮಶೇಖರ್ ಅವರು, ಭೂಮಿಗೆ ಮಣ್ಣಿಗೆ ವಿಷ ಹಾಕೋ ಕಾಲ ಬಂದ್ಬಿಟ್ಟಿದೆ ಈಗ. ಅವ್ರಿಗೇನಂತಾರೆ ಕಳೆನಾಶಕ. ಕಳೆಗೆ ಭೂತಾಯಿಗೆ ನಿಮ್ಗೆ ಯಾವ ಕಳೆ ಯಾವ ಎಲ್ಲ ಗಿಡಗಳೇ ತಾನೇ ಅಮ್ಮನಿಗೆ, ಮತ್ತೆ ಅದನ್ನು ಸಾಯಿಸ್ತದೆ ಇದನ್ನು ಸಾಯಿಸ್ತದೆ. ಮತ್ತೆ ನೀವು ಹೇಗೆ ಕಳೆನ ವಿಷ ಯಾವುದಕ್ಕೂ ಅಮೃತ ಬಿಡಿ ಸೈಡ್ ಅಂತಾರಲ್ಲ, ನೀವೇನದು ಕಳೆನಾಶಕ ಅಂತ ಹೇಳಿ, ಅದು ಭೂತಾಯಿಗೆ ಎರಡು ಒಂದೇ ಇದೆ. ಇದು ಗಿಡ ಅದು ಗಿಡ ಎರಡು. ನೀನು ಇದನ್ನು ಸಾಯಿಸ್ತೀನಿ ಅಂದ್ರೆ ಇದು ಸಾಯಲ್ವಾ? ಮತ್ತೆ ಆರೋಗ್ಯ ಹೇಗೆ, ಮಣ್ಣಿನ ಆರೋಗ್ಯ ಹೇಗೆ ಮಾಡ್ತೀರಿ? ಇನ್ನು 5-10 ವರ್ಷ ಆಮೇಲೆ ಭೂಮಿಲಿ ಏನು ಬೆಳೆಯುವುದಿಲ್ಲ ನಿಮ್ಗೆ. ಎಲ್ಲ ಅದ್ರಲ್ಲಿ ಇರೋದನ್ನೆಲ್ಲ ಜೀವಸತ್ವ ಸಾಯಿಸಿ ಹಾಕಿದ್ಮೇಲೆ ಹಂಗಾಗಿ ನಿಮ್ಮ ಭಾವನೆಗಳಿಗೆ ಫೌಂಡೇಶನ್ ಆಗಿ ನಾನು 24 ವರ್ಷದಿಂದ ವಿಷರಹಿತ, ಪ್ರರಾಶರಹಿತ, ಉಳುಮೆ ರಹಿತ, ಲೇಬರ್ ರಹಿತ, ಈ ರಹಿತ ಕೃಷಿ ಮಾಡಿ ಅವ್ರು ಕೇಳಿದೆ. ನಾನು ನಿಮಗೆ ಕೇಳಿದಾಗ ಮೇಡಮ್ ಒಬ್ರು ಇದ್ದಾರೆ, ನಾನು ನಿಮಗೆ ತೋರಿಸ್ತೀನಿ, ನೀವು ಹೇಳ್ತೀನಿ ಅವ್ರಿಗೆ ಹೇಳೋದು ಅಂತ ಕರ್ಕೊಂಡು ರೈತ ಆದ್ಮೇಲೆ ರೈತ ಹೆಂಗ್ ಬಿಡಿಯಕ್ಕೆ ಸಾಧ್ಯ ಆಯ್ತು ನಾನು ತೋರ್ಸಕ್ಕಾಗಿ ನನಗೆ ಹಿಂಗೆ ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡೋಣ, ಆಮೇಲೆ ಮಗಳಿಗೆಲ್ಲ ಸರ್ ನಮಸ್ಕಾರ. ನಾನು ಮಾತಾಡ್ಸಕ್ಕೆ ನೋಡಿದೆ, ಲೇಟಾಗಿ ನೋಡಿದೆ. ನಮ್ಮ ಗಾಡಿಯಲ್ಲಿ ಇನ್ನೊಂದೆರಡು ಕೊಡಿ. ಎಷ್ಟು ಬ್ಯೂಟಿಫುಲ್ ಇದೆ ಫ್ಲವರ್ಸ್. ನಿಷೇಧ ಪ್ರತಿ ವರ್ಷ ನನಗೆ 6 ಲಕ್ಷ ಸೇವ್ ಆಗ್ತದೆ. ಅಲ್ಲೇ ಉಳಿಸ್ಬಿಟ್ರಿ ನೀವು, ಅದೇ ಲಾಭ. ಒಂದು ಮೊದಲನೇ ಲಾಭ ಉಳಿಸಿದ್ದೇ ಲಾಭ. ಅದು ಅದೇನೇ ಇದೇನು ಒಂಡಿ ಇದಕ್ಕೆ ಯಾವ್ದು ಗೋಲ್ಕ ಅಂತ ಹಾಕಿ ಉಳಿಸ್ತೀವಲ್ಲ, ದಿವಸ ನಾವು ಉಳಿಸಿದ್ರೆ ಅದು ನಮ್ಮ ಆದಾಯವಾಗುತ್ತದೆ. ಈಗ ಒಬ್ಬ ರೈತನಲ್ಲಿ ಎಲ್ಲ ಹಿಂಗೆ ಆದರೆ ಅದು ಬೆಳೆಯೋದಕ್ಕೆ 10 ವರ್ಷ ಬೇಕು ಅಂತ ನನಗೆ ಪ್ರಶ್ನೆ ಆಗ್ತಿರ್ತಾರೆ. ಅದಕ್ಕೆ ಎಲ್ಲದನ್ನು ಒಂದೇ ಸುತ್ತಿ ಮಾಡಿ ನೀವು 3ನೇ ಮಾಡಿಗೆ ಹತ್ಬೇಕಾರೆ ಅಷ್ಟು ಮೆಟ್ಲು ಒಂದೇ ಸರಿ ನೆಗಿತೀರಾ? ಆಗಲ್ಲ. ಒಂದೊಂದು ಮೆಟ್ಲು ಹತ್ತಿ ಅಂತ ಹೇಳಿ ಸ್ವಲ್ಪ ಮಾಡ್ಕೊಳ್ಳಿ, ಸ್ವಲ್ಪ ಮಾಡ್ಕೊಳ್ಳಿ. ಅದು ಭದ್ರವಾಗುತ್ತೆ, ನಿರಂತರವಾಗಿ 16 ವರ್ಷ ಲಾಭ ಕೊಡ್ತಾ ಬರುತ್ತೆ. ಹಾಗೆ ಯಾವ ಸಾಧನೆ ಬೇಕಾದ್ರೂ ಮಾಡ್ಬೋದು, ಜೀವನ ನಡೀತಿರುತ್ತೆ, ಆದಾಯನೂ ಸಿಗ್ತಾ ಇರುತ್ತೆ, ಲ್ಯಾಂಡ್ ಅಭಿವೃದ್ಧಿನೂ ಆಗ್ತಾ ಇರುತ್ತೆ, ಮಾನಸಿಕ ಖುಷಿ ಸಿಗ್ತಾ ಇರುತ್ತೆ. ಇವಾಗ ನೀವು ಹೇಳಿದಂಗೆ ಎಲ್ಲ ಗಿಡಗಳನ್ನು ಇದೂ ಚೆನ್ನಾಗಾಗುತ್ತೆ. ಹೌದು, ಅಡಿಕೆದು, ತೆಂಗಿನ ಗರಿ, ತೆಂಗಿನ ಮಟ್ಟೆ ಎಲ್ಲದು. ಇದು ಇನ್ನೊಂದು ಕೃಷಿ ಹೊಂಡ, ಜಿಲೇಬಿ ಅಂತ ಮೀನು ಮಾತ್ರ ಬಿಟ್ಟಿದೆ ಇದರೊಳಗೆ. ಈ ಥರ 4 ಇದೆ ಕೃಷಿ ಹೊಂಡ. 9 ಇಂಗು ಗುಂಡಿಗಳಿವೆ. ಅಡಿಕೆಯಿಂದ ಎಷ್ಟು ಆದಾಯ ಬರ್ತದೆ? ಎಷ್ಟು ಕ್ವಿಂಟಲ್ ಬರ್ತದೆ? ಬಟ್ ಅದು ಭಯ ನಮಗೆ. ಈಗ ಹಸು ಇಲ್ಲ ಕೆಳಗಡೆ ಕಾಂಕ್ರೀಟ್ ಹಾಕಿ ಆಮೇಲೆ ಹಿಡಿದು ದಾರ ಕಟ್ಟಿದ್ದೀವಿ. ಅದೇನು ಮಾಡ್ಲಿಕ್ಕೆ ಆಗಲ್ಲ.
ಒಂದು ಪ್ರಾಬ್ಲಮ್ ಏನಂದರೆ ಮೇಡಮ್ ಅದು ಜೇನುಳ ಒಂದು 3 to 4 ಕಿಲೋಮೀಟರ್ ದೂರ ಹೋಗುತ್ತೆ, ಅಲ್ಲೆಲ್ಲ ಔಷಧಿ ಹೊಡೆದಿದ್ರೆ ಶುಂಠಿಗೆ, ಅದು ಒಂದು ನಮಗೊಂದು ಪ್ರಾಬ್ಲಮ್ ಇದೆ. ಮತ್ತೆ ಇಲ್ಲಿ ಬಂದರೆ ಮತ್ತೆ ಅದನ್ನೇ ತಿಂದರೆ ಮತ್ತೆ ಸತ್ತೋಗ್ಬಿಡುತ್ತೆ ಮೇಡಮ್, ಕಂಪ್ಲೀಟ್ ಕುಟುಂಬನೇ ಹೋಗ್ಬಿಡುತ್ತೆ. ಅದೊಂದು ನಮ್ಗೆ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಬಿಟ್ಟರೆ ನಮ್ಮ ತೋಟದೊಳಗಿದ್ರೂ ಏನು ತೊಂದರೆ ಇಲ್ಲ ಮೇಡಮ್. ಒಂದು 30 ವರ್ಷದ ತೋಟ ತುಂಬ ಕಷ್ಟಪಟ್ಟು ಹೋಗುತ್ತೆ. ಅದನ್ನೆಷ್ಟು ನಿಮ್ಮ ಎನರ್ಜಿ ಟೈಮ್ ಇಡೀ ನಿಮ್ಮ ಲೈಫ್ ಈಗ ಒಂದು 8 ವರ್ಷ ಆಯಿತು ಮೇಡಮ್ ಮನೆ ಕೊಟ್ಟು. ಫಸ್ಟ್ ಮನೆಯೇ ಇರಲಿಲ್ಲ, ಒಂದು ಓಮಿನಿ ಕಾರ್ ತೊಗೊಂಡೆ, ಅದರಲ್ಲೇ ನಲ್ಲಿ ಜೀವನ, ಅದರಲ್ಲೇ ಕೂರೋದು ನೋಡೋದು. ಮೊದಲು ಒಂದು 10 ವರ್ಷ ಬರೀ ಸೋಜೆ ಕೊಡಲು ಮೇಡಮ್. ಆಮೇಲೆ ಒಂದು ಓಮಿನಿ ತಗೊಂಡೆ, ಅದನ್ನು ನಾನೇ ಡ್ರೈವ್ ಮಾಡಿಕೊಂಡು. ಇದು ಎಲ್ಲ ಇದು ಮಾಡ್ಕೊಂಡಿದ್ರಾ? ಲೇಬರ್ಸ್ ಯಾರು ಇರ್ತಾರಾ? ಇರ್ತಾರೆ ಮೇಡಮ್, 2 ಜನ ಇರ್ತಾರೆ. ಇಲ್ಲೆಲ್ಲ ಲೇಬರ್ಗಿಂತ ಬೇರೆ ಮನೆ ಮಾಡಿದ್ರು ಇಲ್ಲ, ಡೈಲಿ ವೇಜಸ್ಸಿಗೆ ಬರ್ತಾರೆ ಅವರು. ಇಲ್ಲೇ ಒಂದು 1/2 ಕಿಲೋಮೀಟ್ರು ಬಂದು ಹೋಗ್ತಾರೆ. ಒಂದು ಮೆಷಿನ್ ಟೈಪಲ್ಲಿ ನಾವು ಶುರು ಮಾಡೋಣ. ಗುರುಗಳಿದ್ದಾರೆ, ಅವರ ಕಾಡು ಮನೆ ಕಾನ್ಸೆಪ್ಟ್ ಇದೆ. ಈ ಥರವನ್ನೆಲ್ಲ ಸೇರಿಸ್ಕೊಂಡು ನಾವು ಪ್ರತಿ ವಾರ ಒಂದು ಥ್ರೂ VC ಥ್ರೂ ದೇರ್ ಮೊಬೈಲು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಅವ್ರ ಮನ ಪರಿವರ್ತನೆ ಎಲ್ಲೆಲ್ಲಿ ಇದನ್ನು ರೆಡ್ಯೂಸ್ ನೋಡಿ. ಈಗ ನೀವು ಒಂದೇ ಸರಿ 100% ರೆಡ್ಯೂಸ್, ನಾವೆಲ್ಲರೂ ಒಂದು 5% ರೆಡ್ಯೂಸ್ ಮಾಡಿದ್ವಿ ಅಂದರೆ ದಟ್ ಇಸ್ ಅ ಗ್ರೇಟ್ ಸಕ್ಸಸ್. 100 ಎಕರೆಲ್ಲಿ 5 ಎಕರೆ ಫಸ್ಟ್ ಅದೇ ಸ್ಟೆಪ್ ಅಲ್ಲ. ನೀವು ಹೇಳ್ದಂಗೆ ಒಂದೇ ಸರಿ ಬೆಟ್ಟ ತುದಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ನಾನು 1000 ಮೆಟ್ಲು ಹತ್ತಬೇಕು ಅಂದ್ರೆ ಮೊದಲನೇ ಮೆಟ್ಲು ಇಡಲೇಬೇಕು ನಾನು. ಹಾಗೆ ನಾವು 100 ಎಕರೆ ಕನ್ವರ್ಟ್ ಮಾಡ್ಬೇಕಂದ್ರೆ 1 ಎಕರೆ ನಾವು ಮೊದಲು ಶುರುನೇ ಮಾಡೋದಿಲ್ಲ. ಅವ್ರು ಕನ್ವಿನ್ಸ್ ಆಗಬೇಕು. ಅದನ್ನು ನಾವು ಒಂದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿ ನಾವು ಈ ಸರಿ ನಮ್ಮ ಡಿಸ್ಟಿಕ್ಕಿಂದನೇ ಶುರು ಆಗಲಿ, ನಾವು ಇದನ್ನ ರೆವಲ್ಯೂಷನ್ ಇದೇ ಬಂದರೆ ಎಲ್ಲ ಕಡೆ ಇದರಿಂದ ನಾನು 8 ಕುಂಟೆಯಿಂದ ಶುರು ಮಾಡಿ ಆಮೇಲೆ ಮನೆಯವ್ರನ್ನ ಒಪ್ಪಿಸಿ ಈ ಸರಿ ಇದೆಲ್ಲ ಮುಂದೆ. ಇದು ಕಾನ್ಸೆಪ್ಟ್ ಚೆನ್ನಾಗಿದೆ. ನೀವು ಇನ್ನೂ 5 ಎಕರೆ ಒಂದೇ ಸರಿ ಮಾಡಬೇಡಿ. ನೀವು 5 ಎಕರೆ ಇದನ್ನ 1 ಎಕರೆಯಿಂದ ಮಾಡಿ, 1 ಎಕರೆ ಇದನ್ನ 10 ಗುಂಟೆಯಿಂದ ಶುರು ಮಾಡಿ. That's what we have started in NMN. 5,000 farmers ಇದ್ದಾರೆ. ನಾನು ಅವ್ರಿಗೆ ಎಲ್ರಿಗೂ ಒಂದು ಲಿಂಕ್ ತಗೊಂಡು ನಮ್ಮ ಕಡೆಯಿಂದ ಅದನ್ನ ನಾವು ಒಂದ್ಸರಿ ಹೇಳಿ ಬಿಟ್ಬಿಡಬಾರ್ದು. ಆಮೇಲೆ ಅವಾಗ ಅನೇಕ ಸಮಸ್ಯೆ ನೋಡ್ರಿ. ನೀವು ಒಂದು ತಿಳ್ಕೊಂಬಿಡಿ, ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲ್. ಫೂಲಿಶಾಗಿ ಮಾತಾಡಬಾರ್ದು. ಯಾಕೆ ಫೂಲಿಶಾಗಿ ಮಾತಾಡಬಾರ್ದು ಅಂದರೆ ಅಲ್ಲಿ ಜೀವನ ಇರ್ತದೆ. ಅಲ್ಲಿ ನೀವು ನಮಗೆ ಸ್ಯಾಲ್ರಿ ಬರ್ತಾರೆ, ಸ್ಯಾಲ್ರಿ ಪೀಪಲ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾಕಂದ್ರೆ ತಿಂಗಳ ಗೌರ್ಮೆಂಟ್ ಸ್ಯಾಲ್ರಿ ನಿಮಗೆ ಅಕೌಂಟಿಗೆ ಬೀಳ್ತದೆ. ಕಷ್ಟ ಗೊತ್ತಿಲ್ಲ, ಮಳೆ ಗೊತ್ತಿಲ್ಲ, ಬಿಸಿಲು ಗೊತ್ತಿಲ್ಲ. ನೀನು ಕೆಲಸ ಮಾಡು ಬಿಡು, ನಿನ್ನ ಸಂಬಳ ಬಂತು. ಸುಮ್ಮನೆ ಮಾತಾಡ್ಕೊಂಡು ಓಡಾಡು, ಸಂಬಳ ಬಂತು. ಬಟ್ ರೈತರದ್ದು ಹಂಗಲ್ಲ, ಅವ್ರ ಜೀವನನೇ ಬೇರೆ. ನೀವು ಪ್ರಾಕ್ಟಿಕಲ್ ಆಗಿರಲಿಲ್ಲ ಅಂದರೆ ಸಕ್ಸಸ್ ಆಗಲ್ಲ, ಯಾವ ಸ್ಕೀಮು ಸಕ್ಸಸ್ ಆಗಲ್ಲ. ಬಿ ಪ್ರಾಕ್ಟಿಕಲ್, ದೆನ್ ಫೈಂಡ್ ದ ಸೊಲ್ಯೂಷನ್ಸ್. ಇದು ನಾವು ಈ ಸರಿ ಈಗ ನಮ್ಮ ಎಲ್ಲ ಅಗ್ರಿಕಲ್ಚರ್ ಟೀಮು ಅವರೆಲ್ಲ ಸೇರ್ಕೊಂಡು ಈ ಸಲ ಮಿಷನ್ ಮೋಡಲ್ಲಿ ನಾವು ಈ ಸರಿ ಶುರು ಮಾಡೋಣ. ಇಂಥವ್ರಿಗೆ ನಾವು ಎಲ್ಲರೂ ಇನ್ವಾಲ್ವ್ ಮಾಡ್ಕೊಬೇಕು ನಮ್ಮ ಟೀಮಲ್ಲಿ. ಐಡಿಯಾಸ್ ಎಲ್ಲ ಒಂದು ಮಾಡಿಕೊಂಡು ದೆನ್ ಯು ವಿಲ್ ಟೇಕ್ ಅಪ್. ಇವ್ರನ್ನ ಒಂದು ನಮ್ಮ ಟೀಮ್ ಒಂದು ರೆಡಿ ಮಾಡ್ಕೊಳ್ಳಿ. ಕೋರ್ ಟೀಮ್, ಡಿಸ್ಟ್ರಿಕ್ಟ್ ಪುಣ್ಯಭೂಮಿ ಅಂತ ಒಂದಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಕೋರ್ ಟೀಮ್ ನೋಡ್ಕೊಂಡ್ರೆ ನಮಗೆ ಆ ಕೋರ್ ಟೀಮ್ ನೋಡಿಕೊಂಡು ದೆನ್ ವಿ ಕ್ಯಾನ್ ಟ್ರೈ ಟು ಚೇಂಜ್ ದಿಸ್ ಒನ್. ದೆನ್ ಇಟ್ ಬಿಕಮ್ಸ್ ಎ ನ್ಯಾಷನಲ್ ಮಾಡೆಲ್. ಆಯ್ತಲ್ಲ, ಇದನ್ನು ನಾವೇನಾದ್ರು ಒಂದು ಆಮೇಲೆ ಮಾಡಿ ತೋರಿಸ್ಬೇಕು. ಮೇಡಮ್ ಹಾಂ ವರ್ಷದ ಬೆಳೆ ಮೇಡಮ್ ಇದು. ಅವಾಗ ಅದೇ ಥರ ಎಲ್ಲ ಪ್ಲೇನ್ ಏರಿಯಾ ಅದೇ ಥರ ಮೇಡಮ್. ಎಷ್ಟು ಬೋರ್ವೆಲ್ಸ್ ಇದೆ? 4 ಇದೆ ಮೇಡಮ್. ನೀರು ಚೆನ್ನಾಗಿ ಬೀಳ್ತದೆ. ಎಷ್ಟಿದೆ ನೀರು? ಒಂದು 2.5 ಇಂಚು 2 ಇಂಚು ಇದೆ. ಎಷ್ಟು ಆಳ ಹೋಗಬೇಕು? ಒಂದು 350-400 ಸಿಗುತ್ತೆ. ಮೇಡಮ್ 30 ವರ್ಷದಿಂದ 50ರಿಂದ 60 ಅಡಿಗೆ ಸಿಗ್ತಾಯಿತ್ತು ಮೇಡಮ್. ಈಗ ಬೋರ್ವೆಲ್ಗಳ ಅಕ್ಕಪಕ್ಕ ಜಾಸ್ತಿ ಆಗಿರೋದ್ರಿಂದ ಪ್ಲೇಟ್ ಇದು ಕೆಳಗೆ ಹೋಗ್ಬಿಟ್ಟಿದೆ. ಸೊ 300 ಫೀಟ್ ಕೆಳಗೆ ಹೋಗ್ತಾ ಇದೀವಿ ಇವಾಗ. ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬೀಜ ತಂದು ನಮ್ಮ ನರ್ಸರಿ ಮಾಡಿ 20 ಇಯರ್ಸ್ ಬ್ಯಾಕ್. ಹಾಂ, ನರ್ಸರಿ ಮಾಡಿ ಬೀಜ ಸಿಲ್ವರ್ ಸಸಿನ ಚಿಕ್ಕಮಗಳೂರಿಂದ ತಂದ್ವಿ. ಬೇಗನ ಕುಶಾಲದಿಂದ ಸ್ಟೆಮ್ ತಂದು ಮಾಡಿದ್ವಿ. ನಾವೇ ಮಾಡಿ 5-6 ವರ್ಷ ಸುತ್ತಮುತ್ತ ರೈತರಿಗೆಲ್ಲ ಕೊಟ್ಟಿದ್ದೀವಿ ಮೇಡಮ್. ಚೆನ್ನಾಗಿದೆ. 5-6 ವರ್ಷ ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಬಿಟ್ಬಿಟ್ಟು ಈಗ ಇದರಲ್ಲಿ ಫಿಶ್ ಇದೆ ಮೇಡಮ್. 3 ಫಿಶ್ ಇದೆ ಮೇಡಮ್. ಮೇಲ್ಗಡೆ ರೋವ್ ಇದೆ, ಮಧ್ಯದಲ್ಲಿ ಬಾಟಮಲ್ಲಿ ಕಾಮನ್ ಕಾರ್ಪ್ ಇದೆ, ಮಧ್ಯದಲ್ಲಿ ಕಾಟ್ಲಾ ಇದೆ ಮೇಡಮ್. ಸೊ ಇದು ನಮಗೆ KVK ಮತ್ತು ಸರ್ ಎಲ್ಲ ಗೈಡೆನ್ಸ್ ಮೇಲೆ ಮಾಡಿರೋದು. ಹಾಂ, ಒಳಗಿದೆ ಮೇಡಮ್. ಈಗ ಜಸ್ಟ್ ಒಳಗೋಯ್ತು. ಹಾಗಾಗಿ 3 ಥರ ಬೆಳೆ ಬೆಳಿಬೋದು. ಇನ್ನೊಂದು ಕೆಳಗಡೆ ಇನ್ನೊಂದು ಹೊಂಡ ಮಾಡಿದ್ದೀವಿ ಮೇಡಮ್. ಅಲ್ಲಿ ಬರೀ ಜಿಲೇಬಿ ಬಿಟ್ಟಿದ್ದೀವಿ. ಸೊ ಜಿಲೇಬಿನ ಇದಕ್ಕೆ ಮಿಕ್ಸ್ ಮಾಡಿದರೆ ತಿಂದ್ಬಿಡುತ್ತೆ ಅಂತೇಳಿ. ಸೊ ಹಾಂ ಮೇಡಮ್, ಫಸ್ಟ್ ಇದು ನೀರು ತುಂಬಕ್ಕಿಂತ ಮಾಡ್ಕೊಂಡಿದ್ದೀವಿ ಮೇಡಮ್. ಈ ಕಡೆಯಿಂದ ರೋಡಿಂದ ಬಂದ ನೀರೆಲ್ಲ ಇಲ್ಲೇ
ಸ್ಟಾಕ್ ಆಗಬೇಕು. ಅದೇ ಥರ 13 ಇಂಗು ಗುಂಡಿಗಳು ಮಾಡ್ಕೊಂಡಿದ್ದೀನಿ ಮೇಡಮ್. 4 ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 2 ಕೃಷಿ ಹೊಂಡದಲ್ಲಿ ಫಿಶ್ ಇದೆ. ಇನ್ನು 11 ಕೃಷಿ ಹೊಂಡದಲ್ಲಿ ನೀರು ಫಿಲ್ ಆಗುತ್ತೆ ಮೇಡಮ್. ಮಳೆಯಲ್ಲಿ ಫಿಲ್ ಆಗಿಬಿಟ್ಟು ಬೋರ್ವೆಲ್ಗೆ ರೀಫಿಲ್ ಮಾಡ್ತಾಯಿದ್ದೀನಿ. ಅದನ್ನು ಮಾಡ್ಲಿಕ್ಕೆ ಶುರು ಆದಮೇಲೆ ನೀವು ಬೋರ್ವೆಲ್ದು ಪ್ರಾಬ್ಲಮ್ ಆಗಬೇಕು. ನನಗೆ ಒಬ್ಳಿಗೆಲ್ಲ ಸುತ್ತಮುತ್ತ ರೈತರಿಗೆ ಅನುಕೂಲ ಆಗಿದೆ. ಈಗ ಇದು ನೀರು ಗುಂಡಿ ಎಷ್ಟು ಮಾಡಿದ್ದೀವಿ ಅದು ಒಂದು 10 ಅಡಿ ಒಂದು 15-20 ಅಡಿ ಮತ್ತು ಇದಕ್ಕೆ ಇದು ಮಾಡ್ತೀವಿ ಮೇಡಮ್, ಜೀವಾಮೃತ ಇದಕ್ಕೆ ವಾಪಸ್ ಫಿಶ್ಶಿಗೆ ಕಳಿಸ್ತೀವಿ. ಆಮೇಲೆ ಇಲ್ಲಿ ವೆಂಚುರಿ ಇದೆಯಲ್ಲ ಮೇಡಮ್, ಇದು ಇಲ್ಲಿದೆ ಮೇಡಮ್, ಇದು ಈ ವೆಂಚುರಿಯಿಂದ ವಾಪಸ್ ಮತ್ತೆ ನೀರು ಸಕ್ ಮಾಡಿ ಇಲ್ಲಿಂದ ಪೈಪು ಒಳಗೋಗಿ ಮತ್ತೆ ಇದೇ ಗಿಡಕ್ಕೆ ರೀಫಿಲ್ ಮಾಡ್ತೀವಿ ಮೇಡಮ್. ಸೊ ಹಾಂ, ಇದಕ್ಕೆ ಬಿಡ್ತೀವಿ ಮೇಡಮ್. ಇಲ್ಲಿಂದ ಪೈಪ್ ಹಾಕಿ ಈಗ ಇದ್ರೊಳಗೆ ಬಿಡ್ತೀವಿ ಮೇಡಮ್. ಫಿಶ್ಶು ದಪ್ಪ ಆಗುತ್ತೆ. ಆಮೇಲೆ ಮತ್ತೆ ನೀರನ್ನ ಮತ್ತೆ ರೀಸೈಕಲ್ ಮಾಡ್ತೀವಿ. ಅದೇ ನೀರಿದ್ರೆ ಸತ್ತೋಗ್ಬಿಡುತ್ತೆ. ಅದಕ್ಕೆ ರೀಸೈಕಲ್ ಮಾಡಿ ವಾಪಸ್ ಗಿಡಕ್ಕೆ ಹಾಕ್ತೀವಿ. ಗಿಡಕ್ಕೆ ಹಾಕ್ದಾಗ ನೋಡಿ ಮೇಡಮ್ ಚೇಂಜಸ್ ಇಲ್ಲಿ ಏನೂ ಹಾಕಿಲ್ಲ ನಾವು. ಏನು ಕೆಮಿಕಲ್ಲೇ ಮುಟ್ಸಿಲ್ಲ. ಅದು ಬಿಟ್ಟರೆ ಹಾಂ ಮೇಡಮ್. ಆಮೇಲೆ ಅಡಿಕೆ ಎಷ್ಟು ಹಾಕಿದ್ದೀವಿ? ಅಡಿಕೆ ಒಂದು 2,500 ಇದೆ. 2,500 ಅಡಿಕೆ ಹಾಕೊಂಡಿದ್ದೀವಿ. ಆಮೇಲೆ ತೆಂಗು ಒಂದು 350 ಒಂದು ಸಪೋಟ ಇದೆ. ಆಮೇಲೆ ಎಲ್ಲ ಥರದ ಹಣ್ಣಿನ ಗಿಡಗಳು ಮಾಡ್ಕೊಂಡಿದ್ದೀವಿ. ಮೆಣಸಿದ್ದೆ ಸ್ವಲ್ಪ, ಮೆಣಸಿಟ್ಟು ಸ್ವಲ್ಪ ಈಗ ರೋಗ ಬಂದು ಕಡಿಮೆ. ಮತ್ತು ಒಂದು ರೌಂಡ್ ಒಂದು 4-5 ಸರಿ ಸಿಲ್ವರ್ ಮರನ ಮಾರಿದ್ದೀನಿ ಮೇಡಮ್. ಅದು ಮಾರಿ ನನಗೊಂದು ಸ್ವಲ್ಪ ಆದಾಯ ಆಯಿತು. ಅಂದರೆ ರೈತರು ಇದನ್ನೆಲ್ಲ ಮಾಡಿಕೊಂಡ್ರೆ ಕಷ್ಟ ಬಂದಾಗ ಮಾರ್ಕೋಬೋದು. ಇದು ಇದೆಯಲ್ಲ, ಇದು ಮರಗಳಿರ್ತದಲ್ಲ, ನೋಡಿ 30 ವರ್ಷದ 29 ವರ್ಷ 30 ವರ್ಷದ ಮರಗಳು ಯಾರೋ ಹೇಳ್ತಾ ಇದ್ರು. ಇಷ್ಟು ಚೆನ್ನಾಗಿ ಬೆಳೆಸ್ಬಿಟ್ಟು ಅದು ಕಷ್ಟ ಮನುಷ್ಯನಿಗೆ ಇದ್ದೇ ಇರ್ತದೆ. ಹಾಗಾಗಿ ನೀವು ಕಟ್ ಮಾಡಿಬಿಟ್ಟು ಎಷ್ಟು ಅಲ್ಲ, ಸೇಮ್ ಅದೇ ಮೇಡಮ್. ಮೊದಲನೇ ಸಲ ಸಿಲ್ವರ್ ಕೊಟ್ಟು ಕಡ್ದಾಗ ಅಳ್ಕೊಟ್ಟಿದ್ದೀನಿ. ಅದನ್ನೇ ಈಗ ನೋಡಿ, ಈಗ ಆಯಿತು ಕಷ್ಟ ಸುಖ ಅದು ಎರಡನೇ ವಿಷಯ. ಈಗ ಬಂದ್ಬಿಟ್ಟು ಇಲ್ಲ ಪ್ರಾಫಿಟ್ ಬರ್ತದೆ ನನಗೆ ಅಂತ ಹೇಳಿದ್ನೆಲ್ಲ ಕಡಿ ಅಂದ್ಬಿಟ್ರೆ ಆ 21 ವರ್ಷ 29 ವರ್ಷ ವಾಪಸ್ ಬರ್ತದೆ. ಆಮೇಲೆ ಇಷ್ಟು ಚೆನ್ನಾಗಿ ಮತ್ತೆ ಇನ್ನೊಂದ್ಸರಿ ಬೆಳೆಸ್ಬೇಕಾದ್ರೆ ನಾನು ಮತ್ತೆ 29 ವರ್ಷ 30 ವರ್ಷ 50 ವರ್ಷ ಕಡಿಬೇಕು. ಹಂಗಾಗಿ ನಾನು ಯಾರಿಗೂ ಹೇಳಲ್ಲ ನೀವು ಕಟ್ ಮಾಡಿ. ಆ ಸ್ಥಿತಿ ಬರ್ತಾ ಇರಲಿ ರೈತರಿಗೆ. ಅಂದರೆ ತುಂಬ ನೆರಳಾದರೂ ಬೇರೆ ಬೆಳೆ ಬರಲ್ಲ. ಇದು ನಾವು ವರ್ಷಕ್ಕೆ ಹಾಕಿರೋದ್ರಿಂದ ನನಗೆ ಒಳಗಡೆ ಬೆಳೆ ಬರ್ತಾ ಇದೆ. ಒಳಗಡೆ ಹಾಕೊಂಡ್ರೆ ಏನೂ ಬರಲ್ಲ. ನಾವು ಅಡಿಕೆ ಸಸಿ ಬದುನಲ್ಲಿ ಇದ್ದದ್ದೆಲ್ಲ ತೆಗೆದುಬಿಟ್ಟೆ ಮೇಡಮ್. ಆದ್ರೂ ಸಹ ಹಿಂದೆನೂ 10 ಎಕರೆ ಇದೆ, ಪರವಾಗಿಲ್ಲ. ಕೆಲವು ರೈತ 2 ಎಕರೆ 3 ಎಕರೆ 5 ಎಕರೆ ಇರೋರಿಗೆ ನೀವು ಇದು ಹಾಕಿಬಿಟ್ರೆ ಅವ್ರಿಗೆ ಏನು ಬೆಳೆಯಕ್ಕೆ ಬರಲ್ಲ. ನಿಜ ಅಲ್ಲ? ಮಾಡಿದ ಖರ್ಚಲ್ಲಿ ಅರ್ಧ ಪೂರ್ತಿ ಸಿಕ್ಕಿ ಒಂದು ಅರ್ಧದಷ್ಟು ಲಾಭಕ್ಕೆ ಬರುವೆ. ಆಮೇಲೆ ಒಂದು ವರ್ಷ ಲಾಭನೇ ಇಲ್ಲ, ನಷ್ಟಕ್ಕೆ ಬರುವೆ. ಒಂದು ವರ್ಷ ಹಸ್ಲಿಗೆ ಬರುವೆ. ಇವಾಗ ನಿರಂತರವಾಗಿ ನನಗೆ ಪ್ರತಿ ವರ್ಷ ಬೀಜ ಬಿತ್ತನೆ ಉಳುಮೆ ನಾಟಿ ನಿಷೇಧ ಪ್ರತಿ ವರ್ಷ ನನಗೆ 6 ಲಕ್ಷ ಸೇವ್ ಆಗ್ತದೆ. ಅಲ್ಲೇ ಉಳಿಸ್ಬಿಟ್ರೆ ನೀವು ಅದೇ ಲಾಭ. ಒಂದು ಮೊದಲನೇ ಲಾಭ ಉಳಿಸಿದ್ದೆ ಲಾಭ. ಅದು ಅದನ್ನೇ ಇದೇನು ಒಂಡಿ ಇದಕ್ಕೆ ಯಾವ್ದು ಗೋಲ್ಕ ಅಂತ ಹಾಕಿ ಉಳಿಸ್ತೀವಲ್ಲ, ಹಂಗೆ ದಿವಸ ನಾವು ಉಳಿಸಿದ್ರೆ ಅದ ನಮ್ಮ ಆದಾಯವಾಗುತ್ತದೆ. ಅದು ಒಂದು ಪಾಯಿಂಟ್. ಜೀವನಕ್ಕೆ ಬೇಕಲ್ಲ.